ಯಪ್ಪ ಮಗನೇ ಪ್ರವೀಣ, ಹೆಂಗೈತಿಯೋ? ಅನ್ಯಾಯವಾಗಿ ಹಾಳಾದವಳು ಅವಳು. ನೀನು ಸಾಯಿಸ್ಬಿಡ್ತಿದ್ಲಲ್ಲೋ, ಎಂಥ ಕೆಲಸ ಆಗೈತಲ್ಲೋ. ನಿಮ್ಮ ಅಪ್ಪನೂ ನನಗೊಂದು ಫೋನ್ ಮಾಡಿಲ್ಲ. ನಿನ್ನ ಹೆಂಡ್ತಿ ಅರಂಕ್ಲಿ ಊರು ಬೆಂಡ್ಲಿ ಅವಳು ನನಗೊಂದು ಫೋನ್ ಮಾಡಿಲ್ಲ ಕಣೋ ಮಗನೇ. ನಿನ್ನ ಸ್ಥಿತಿ ನೋಡಿದ್ರೆ ನನಗೆ ಕಳ್ಳೆ ಕಿತ್ತು ಬರ್ತೈತೆ ಕಣೋ. ಹೋಗಿ ಹೋಗಿ ಅಂಥ ರಾಕ್ಷಸಿನ ನಮ್ಮ ಮನೆಗೆ ತಂದ್ಕೊಂಬಿಟ್ನ ನಾನು. ಥೋ ಹೋಗ್ಲಿ ಬಿಟ್ಟನೆ ಬಿಡಿ. ಈಗ ಆರಾಮಾಗಿದ್ದಾನಲ್ಲ, ಅದನ್ನೇನು ಹೇಳ್ತೀಯ? ಈಗ ನೋಡ್ತಾ ಇದೆಯಲ್ಲ, ಅದು ಬಿಡತ್ಲ ಹೋಗ್ಲಿ. ಏನೋ ಮಿಸ್ಸಾಗಿ ಹಂಗಾಗಿ ಹೋಗೈತೆ, ಏನೋ ಒಂದು ಅಚಾತುರ್ಯ, ಅದನ್ನೇ ಎಳ್ಕೊಂಡು ಕೂತ್ಕೊಂತಾಳ ಕಣ ಇವಳೊಬ್ಳು. ಅಮ್ಮ ಎಲ್ಲಮ್ಮ, ನನ್ನ ಡಾರ್ಲಿಂಗೇ ಬಂದಿಲ್ಲ, ಕಾಣ್ತಾನಿಲ್ಲ. ಎಲ್ಲಿ ಹೊರಗೆ ನಿಲ್ತ್ಕೊಂಡಾಳ, ಎಲ್ಲಿದ್ದಾಳೆ? ಅಲ್ಲ ನೀವಿಬ್ಬರೇ ಬಂದುಬಿಟ್ಟಿದ್ದೀರಾ. ನಾನು ಅವಳನ್ನ ನೋಡಬೇಕು ಅನಿಸ್ತಾ ಇದೆ. ಏನಂದ ಲೋಪ್ಪರ್? ಎದ್ದಾಳ ಲೋಪ್ಪರ್ ನನ್ನ ಮಗನೇ, ಕಚಡ ನನ್ನ ಮಗನೇ. ನಾನು ಎದ್ನೋ ಬಿದ್ನೋ ಅನ್ನಂಗೆ ನನ್ನ ಮಗುಗೆ ಹಿಂಗೆ ಆಗೈತಲ್ಲ ಅಂತ ಓಡಿ ಬಂದರೆ ನನ್ನನ್ನು ಬಿಟ್ಟು ಅವಳ ಡಾರ್ಲಿಂಗ್ ಅಂತೆ, ಡಾರ್ಲಿಂಗು ಅಂತ ಸುಪ್ನಾತಿ ಸುಬ್ಬಿನ ಕೇಳ್ತಾ ಇದ್ದಾನೆ. ಅವಳೇ ಕಾಣಲೇ ನಿನಗೆ ಟೀಯಕ್ಕೆ ಏನೇನೋ ಹಾಕಿ ಕುಡಿಸಿ ಈ ಸ್ಥಿತಿಗೆ ಅವಳೇ ಕಾರಣ ಆಗಿರಲ್ಲ. ಈಗ ಬಂದುಲೇನವ ನನ್ನ ಡಾರ್ಲಿಂಗ್ ಅಂತಾನೆ. ಅಮ್ಮ ಏನು ಹೇಳ್ತಿದ್ಯಾ ನೀನು? ಕಣೋ ಕಚಡ ಕಜ್ಜಿ ಲೋಫರ್ ನನ್ನ ಮಗನೇ. ನಿನ್ನಂಥ ಮಕ್ಕಳನ್ನ ಇರೋ ಬದಲಿ ಅದನ್ನ ಒಂದು ಗುಂಡ್ಕಲ್ನ ಇರ್ಬೋದಾಗಿತ್ತು ನಾನು. ಹೋಗಿ ಹೋಗಿ ಅಂತಳನ್ನ ಡಾರ್ಲಿಂಗ್ ಅಂತ ಕೇಳ್ತಾನೆ ನನ್ನ ಎದುರಿಗೇನೆ. ಮನೆಗೆ ಏನೇನಾಯ್ತು ಗೊತ್ತೇನೋ ನಿನಗೆ? ಇಷ್ಟ ಆಗೈತೆ ನೋಡು. ಹೌದೇನಮ್ಮ, ಇಷ್ಟೆಲ್ಲ ಆತ? ನನಗಿದೇನು ಗೊತ್ತೇ ಇಲ್ಲ ಕಣಮ್ಮ. ಅಪ್ಪ ಏನು ಹೇಳಲೇ ಇಲ್ಲ ನನಗೆ. ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಸ್ವಲ್ಪತ್ತು ಮಲ್ಗದ್ ಕಲಿ. ಇದನ್ನೆಲ್ಲ ಉಳಿದದ್ದು ಮನೆಗೆ ಹೋಗಿ ಮಾತಾಡೋಣಂತೆ. ಅಯ್ಯೋ ಪವಿಲಾ, ನಲ್ಲಿ ಬಿತ್ತು ಹೋಗಲಿ ಪವಿಲಾ, ಹೋಗಿ ಬಿಟ್ಟೆ ಪವಿಲಾ, ನಲ್ಲಿ ಒಲ್ಲಿ ಮಾಡಿ ಬಿಟ್ಟೆ ಪವಿಲಾ, ಯಾರೆಲ್ಲಿ ಹೇಳಲಿ ಹೇಳಿಗೆ ಹೋಗಲಿ, ಹೇಳು ಹೇಳು ಪವಿಲಾ ಹೇಳು. ಅಯ್ಯೋ ಪರಿ ನೀನೇ, ನಾನು ಇದ್ಯಾರಪ್ಪ ಹಿಂಗೆ ಹೇಳ್ತಾ ಇದಾರೆ ಅಂದ್ಕೊಂಡೆ. ಅವನಿಗೇನಾಗಿಲ್ಲ ಕಣಮ್ಮ, ಮಲಗಿದಾನೆ, ಏನಾಗಲ್ಲ ಸುಮ್ಮನಿರ. ಅವನಿಗೇನಾಕತ್ತೆ? ಅವ ಬೆಂಡ್ಲಿ ರೊಂಕ್ಲಿ ಸೊಸೆ ತಂದು ನಾವು ವನವಾಸ ಪಡ್ತಾಯಿದ್ದೀವಿ. ನಿನ್ನನ್ನೇ ಮಾಡ್ಕೊಂಡಿದ್ರೆ ನಮ್ಮ ಜೀವನ, ನನ್ನ ಮಗನ ಜೀವನ ಎಲ್ಲರದ್ದು ನೆಟ್ಟಗಿರೋದಂತ ನನಗೆ ಈಗ ಅನಿಸ್ತೈತೆ. ಹೌದಾ ಅತ್ತೆ? ಮಾವೊಲೆಗೆ ಏನೂ ಆಗಲ್ಲ, ಅವರು ತುಂಬ ಉತ್ತಾರೆ ಆಗ್ತಾರೆ. ನನಗೆ ತುಂಬಲೇ ಗಾಬರಿ ಆಗ್ಬಿಡ್ತಿತ್ತು ಅತ್ತೆ. ಹಂಗೆ ಓಲಿ ಬಂದುಬಿಟ್ಟೆ. ನನಗೆ ನನ್ನ ಪೆಂಡು ಫೋನ್ ಮಾಡಿ ಹೇಳಿಲ್ಲ ಅತ್ತೆ, ಮಾಮ ಹಿಂಗೆ ಅಂತ. ನಾನು ಅಲ್ಲಿಂದ ಓಲಿ ಬಂದೆ. ಬಾರಿ, ಅಲ್ಲಿ ಹೋಟ್ಲಾಗೆ ನಾನು ಇಡ್ಲಿನ ದೋಸೆನ ತಿನ್ಕೊಂಬರನ್ರಿ, ಹೊಟ್ಟಸ್ತತ್ತೆ. ಅವನ ಮಕ್ಕಂದನಲ್ಲ, ಅಲ್ಲಿ ನರ್ಸಿಗೋ ಡಾಕ್ಟ್ರಿಗೋ ಹೇಳ್ಬಿಟ್ಟು ಹೋಗೋಣ ಬರ್ರಿ. ತಡೆಯಪ್ಪ, ಅತ್ಲಾಗೆ ಉಣ್ಣೋದು ತಿನ್ನೋದು ಇದ್ದಿದ್ದೆ. ನನಗೆ ನನ್ನ ಮಗನ ನೋಡಿರೇ ಯಾವ ಮುಂಬಕ್ಕೂ ಸೇರಲ್ಲ, ಯಾತದಿಲ್ಲ. ಇದೇ ಹೊಟ್ಟೆ ತುಂಬದಂಗೆ ಆಗ್ಬಿಟ್ಟೈತೆ ನೋಡು. ಅವಳು ಇಷ್ಟರ ಮಟ್ಟಿಗೆ ಗಂಡಗೆ ಹಿಂಗಾದ್ರೂ ಬಂದಿಲ್ಲ, ನೋಡೋಕ್ಕೂ ಬಂದಿಲ್ಲ ಅವಳು. ಇನ್ನೆಂಥ ಶೀಲವಂತಿ, ಇನ್ನೆಂಥಳು ಇರ್ಬೇಕು ಅವಳು. ಯಾಕೆ ನಾವು ಮನುಷ್ಯರಲ್ಲೇ ಆಸ್ಪತ್ರೆಗೆ ನಾವು ಬಂದಿಲ್ಲೇ ಅವಳೊಬ್ಬಳಿಗೆ ಏನು ಒತ್ಕೊಂಡು ಹೋಗೋದು ಬಂಗುತ್ತೆ? ಏನು ಸ್ಮೆಲ್ ಆಗಲ್ಲ ನನಗೆ ಅಂತಾಳೆ ರೊಂಕ್ಲಿ. ಅತ್ತೆ ನೀನು ಎಲ್ಲ ಯೋಚನೆ ಮಾಲ್ಮಲ ಅತ್ತೆ. ನಾನು ಮಾವುಲ ತನ್ನಾಗೆ ನೋಡ್ಕೊತೀನಿ ಅತ್ತೆ. ನಿನ್ನ ತಲೆ ಕೆತ್ಕೊಂಬದ ಬಿಡತ್ತೆ ಓಲಿ, ನಾನೈತೆ ನೋಡ್ಕೊಂತೀನಿ. ನೋಡಿ ನಿನ್ನ ಸೊಸೆನೇ ಹೇಳ್ತದಳಲ್ಲ, ಬಾರಿ ಅಯ್ಯ ಮಿರ್ತಾಳೆ ತೀರ. ನಾವು ಹೋಗಿ ತಿನ್ಕೊಂಡನ ಬರೋಣ. ನನಗೆ ನಿನ್ನೆಂದ ಸರಿಯಾಗಿ ಉಂಡಿಲ್ಲ, ಕಣ್ಣೆಲ್ಲ ತಿರುಗ್ತೈತೆ, ತಲೆಲ್ಲ ಸುತ್ತಿದಂಗೆ ಆಗ್ತೈತೆ. ನಿನಗೇನು ಗೊತ್ತಾಗತ್ತೆ? ಹೊಟ್ಟೆ ಸಂಕಟ ಆಗ್ತೈತೆ. ಬಾ, ಆ ಹುಡುಗಿನೋ ಮನೆಗೆ ಯಾತು ಮಾಡಿಲ್ಲ ಗೊತ್ತೇ, ಹಂಗಾಗೈತೆ. ನೀನು ಊರಿಗೆ ಹೋದಾಗಿಂದನೂ ನೆಟ್ಟಗೆ ನಾನು ಹೊಟ್ಟೆ ತುಂಬ ಉಂಡೇ ಇಲ್ಲ. ಆಯ್ತು ನಡಿಯಪ್ಪ, ಅತ್ಲಾಗ ಹೋಗಿ ಉಂಡ್ಕೊಂಡು ಬರೋಣಂತೆ. ಬರೀ ನಾವು ಬರೋವರೆಗೂ ನೀನು ಇಲ್ಲೇ ನಿಮ್ಮ ಮಾವನ ಜೊತೆಗಿರವ, ಎಲ್ಲೂ ಹೋಗ್ಬೇಡ. ಆಮೇಲೆ ನಾವು ಬಂದಮೇಲೆ ನೀನು ಹೋಗಿ ಏನೋ ತಿಂದ್ಕೊಂಡು ಬರುವಂತ ನೀನು. ಮಾಮ ಏಳು ಮಾಮ ಏಳು. ಇನ್ನು ಏಟು ಅಂತ ನೀನು ಕಲ್ಲು ಮುತ್ಕೊಂಡು ಹಿಂಗೆ ಮಕ್ಕಂದಿತ್ತೀಯ. ಏಳು ಮಾಮ ಏಳು. ನಾನು ಇಲ್ಲಿ ಬಂದಿದ್ದೀನಿ ನೋಡು, ನಿಮ್ಮ ಪಲಿ ಬಂದೀನಿ. ಏಳು ಮಾಮ, ಏಟತ್ತು ಮನೆತಿ ಏಳು. ಯಾರು? ಪರಿ ನೀನೇ? ಯಾವ ಬಂದೆ ಪರಿ? ಮಾಮ ನಾನು ಆಲೇನೆ ಬಂದೆ ಮಾಮ. ನೀನು ಆಗಿಂದ ನಿಲ್ಲೆ ಅಂತ ಮಾತಿದ್ದೆ. ನಾನು ನಿಂದು ತಾತಾಗಿ ಹೋಗ್ಬಿಟ್ಟು ಮಾಮ. ನಿಂದಲೇ ಏನನ್ನಲ್ಲ ಆಗಿದ್ಲೆ, ನಾನು ಏನು ಮಾಡಬೇಕಾಗಿತ್ತು? ಎಲ್ಲಿ ಹೋಗಲಿ ಎಲ್ಲಿ ಹೇಳಲಿ, ಏನು ಮಾಡಲಿ ನಾನು? ನಿಂದಕ್ಕೆ ಏನನ್ನ ನನಗೆ
ವಿಷಯ ಗೊತ್ತಾಗಿಲ್ಲ ಅಂದಿದ್ದೆ ನಾನು ತೊತ್ತು ಹೋಗ್ಬಿಟ್ಟಿದ್ದೆ ನಾನು, ಗೊತ್ತಾ ಮಾಮ?